ಜೈ ಹಿಂದ್. ಎಲ್ಲ ನನ್ನ ಎಸ್ ಎಸ್ ಸಿ ಎಸ್ಪಿರೆಂಟ್ಸ್ಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ದಲ್ಲಿ CHSL ಅಂತ ಹೇಳಿಕೆಶಿಂದ ಹುದ್ದೆಗಳನ್ನ ಕಾಲ್ ಫಾರ್ಮನ್ನು ಮಾಡಿದಾರೆ. ಓಕೆ, ನೀವು ಯಾರಾದರೂ CHSL ಹುದ್ದೆಗೆ SSCಯಲ್ಲಿ ಸರ್ ನನ್ನ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ದಲ್ಲಿ ಯಾವುದೇ ಒಂದು ಹುದ್ದೆಯನ್ನು ಕಾಲ್ ಫಾರ್ಮ್ ಮಾಡಿದರೆ ಸರ್ ನಾನು ಅದಕ್ಕೆ ಅರ್ಜಿಗಳನ್ನ ಸಲ್ಲಿಸಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಒಂದು ಫಸ್ಟ್ ಜಾಬನ್ನು ಸರ್ಚ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ರೆ, ಸೊ ಇದೊಂದು ನನ್ನ ಪ್ರಕಾರ ಹೈಯರ್ ಲೆವೆಲಿಗೆ ಇರ್ತಕ್ಕಂಥದ್ದು. ಸೊ ಒಂದು ಬೆಸ್ಟ್ ಜಾಬೇನೆ. ಓಕೆ, ಇಲ್ಲಿ ಬಂದ್ಬಿಟ್ಟು CHSLಗೆ ಯಾರು ರೆಡಿ ಆಗ್ತಾ ಇದ್ದಾರಲ್ಲ ನೀವು, ಸೊ ಇದ್ರದ್ದು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಕರೆಕ್ಟಾಗಿ ತಿಳ್ಕೊಡ್ರಿ, ಯಾವ ಮಾಹಿತಿನೂ ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇದು ಒಂದೇ ಅಂತಲ್ಲ ಸ್ನೇಹಿತರೆ, ಯಾವುದೇ ಒಂದು ನೀವು ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ ಪ್ರತಿಯೊಂದು ಅಪ್ಡೇಟನ್ನು ನಾನು ಕೊಡ್ತಾನೆ ಇರ್ತೀನಿ. ಓಕೆ, ಇವತ್ತು ನೋಟಿಫಿಕೇಶನ್ ಆಯಿತು, ಸೊ ಇದಕ್ಕೆ ಯಾವ ಥರ ಅಪ್ಲಿಕೇಶನ್ಗಳನ್ನ ಹಾಕ್ಕೊಳ್ಬೇಕು. ಸೊ ನಾನು ಇದರಲ್ಲಿ ಒಂದು ಸ್ವಲ್ಪ ಲೆಂದಿ ಆದರೂ ಪರವಾಗಿಲ್ಲ ವಿಡಿಯೋ. ಸೊ ಆಲ್ಮೋಸ್ಟ್ ಆಲ್ ಇದರಲ್ಲಿ ವಿಡಿಯೋದಲ್ಲಿ ಕವರನ್ನು ಮಾಡ್ತೀನಿ. ಓಕೆ, ಪ್ರತಿಯೊಬ್ಬರು ಕೂಡ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ, ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ, ಸೊ ಒಂದು ಲೈಕ್ ಮಾಡಿ. ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ಸ್ನೇಹಿತನಿಗೂ ಕೂಡ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಪ್ರತಿಯೊಂದರಲ್ಲಿ ಕೂಡ ಶೇರನ್ನು ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಬಂದ್ಬಿಟ್ಟು CHSL ಹುದ್ದೆಗಳಿಗೆ ನೀವು ಯಾರೆಲ್ಲ ಅರ್ಜಿಗಳನ್ನ ಹಾಕಬೇಕಪ್ಪ ಅಂತಂದರೆ, ಇದು ನೋಡ್ಕೊಡ್ರಿ, ಇದು ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಯಾವಾಗಪ್ಪ ಅಂದರೆ 23 ಜೂನ್. ಓಕೆ, 23 ಜೂನ್ ಅಂತಂದರೆ ಇವಾಗಲೇ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿ 2 ಡೇಸ್ ಆಯಿತು. 23ನೇ ತಾರೀಕಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. 18 ಜುಲೈ ವರೆಗಡೆ ನಿಮ್ಮ ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟ್ ಇರುತ್ತೆ. ಎಷ್ಟಪ್ಪ ಅಂದರೆ 18 ಜುಲೈ ವರೆಗಡೆ ನಿಮ್ಮ ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟ್ ಕೂಡ ಇರ್ತದೆ. ನೆಕ್ಸ್ಟ್, ಅದೇ ಥರನಾಗಿ ಅದರಲ್ಲಿ ಎಕ್ಸಾಮ್ ಡೇಟ್ ಸರ್ ಯಾವುದೇ ಒಂದು SSCಯಲ್ಲಿ ಕಾಲ್ ಫಾರ್ಮನ್ನು ಮಾಡಿದಾಗ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ಮೆಂಟನ್ನು ಮಾಡಿರ್ತಾರೆ ಸಡನ್ನಾಗಿ. ಅದೇ ಡೇಟಿಗೆ ನಿಮ್ಮ ಎಕ್ಸಾಮನ್ನು ನಡೆಸುವಂಥ ಸಾಧ್ಯತೆ ಇರ್ತದೆ. ಇಲ್ಲಿ ಬಂದ್ಬಿಟ್ಟು 8ನೇ ತಾರೀಕು ಸೆಪ್ಟೆಂಬರಿಂದ ಹಿಡಿದು 18 ಸೆಪ್ಟೆಂಬರ್ ಒಳಗಡೆ ನಿಮ್ಮ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಓಕೆ, ಇದೇ ವರ್ಷ ಸೆಪ್ಟೆಂಬರ್ದಲ್ಲಿ ನಿಮ್ಮ ಎಕ್ಸಾಮ್ ಕೂಡ ಕಂಡಕ್ಟನ್ನು ಮಾಡ್ತಾರೆ. ಸರ್ ಇದಕ್ಕೆ ಅಪ್ಲಿಕೇಶನ್ ಫೀಸ್ ಏನಾದರೂ ಜಾಸ್ತಿ ಇದೆಯಾ? ಓಕೆ, ನಮ್ಮಲ್ಲಿ ಅಷ್ಟು ಅಮೌಂಟ್ ಇರೋದಿಲ್ಲ. ಪ್ರತಿ ವಿಡಿಯೋದಲ್ಲಿ ಕೂಡ ನಾನು ಹೇಳ್ತಾನೆ ಇರ್ತೀನಿ, ಯಾವುದೇ ಒಂದು ಮಿಸ್ ಆಗಿರ್ಬೋದು. ಇಲ್ಲಿ ನೋಡ್ಕೊಡ್ರಿ, ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು 100 ರೂಪೀಸ್ ಮಾತ್ರ ಇರುತ್ತೆ. ಅದು ಯಾರಿಗೆ ಅಂದರೆ ಜನರಲ್ಲು, OBC, EWS ದವ್ರಿಗೆ ಮಾತ್ರ 100 ರೂಪೀಸ್ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅದೇ ಥರನಾಗಿ SC ST ಫೀಮೇಲ್ ಕ್ಯಾಟಗರಿ ಯಾರಾದರೂ ಇದ್ದರೆ ಸೊ ನಿಮಗೆ ಅಪ್ಲಿಕೇಶನ್ ಫೀಸ್ ಕೂಡ ಇರೋದಿಲ್ಲ. ಓಕೆ, ಅದೇ ಥರನಾಗಿ ಸರ್ ಇದಕ್ಕೆ ಏಜ್ ಲಿಮಿಟ್ ಎಷ್ಟು ಏಜ್ ಇದ್ದವರು ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು? ಓಕೆ, ಇದಕ್ಕೆ ಏಜ್ ಬಂದ್ಬಿಟ್ಟು 18 ವಯಸ್ಸಿಂದ ಹಿಡಿದು 27 ವಯಸ್ಸಿನವರೆಗಡೆ ಅರ್ಜಿಗಳನ್ನ ಸಲ್ಲಿಸಬಹುದು. ಎಷ್ಟಂದರೆ 18 to 27. ಇನ್ನು ಉಳಿದಿರ್ತಕ್ಕಂಥದ್ದು OBC, ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಏನಾದರೂ ನೀವು ಸರ್ಟಿಫಿಕೇಟನ್ನು ನಿಮ್ಮ ಹತ್ರ ಅದರ್ ಬ್ಯಾಕ್ವರ್ಡ್ ಯಾರಾದರೂ ಇದ್ರಿಯಪ್ಪ ಅಂತಂದರೆ ಸೊ ನಿಮ್ಗೆ 3 ವರ್ಷ ಏಜ್ ರಿಲ್ಯಾಕ್ಷನ್ ಇರ್ತೈತಿ. ಸೊ ನೀವು 30 ಏಜ್ ಇದ್ದರೂ ಕೂಡ ಅರ್ಜಿಗಳನ್ನ ಸಲ್ಲಿಸ್ಬೋದು. SC ST ದವರಿಗೆ ಸೊ 5 ವರ್ಷ ಏಜ್ ರಿಲ್ಯಾಕ್ಷನ್ ಕೂಡ ಇದರಲ್ಲಿ ಇರ್ತದೆ. ಅದೇ ಥರನಾಗಿ ಓಕೆ, ಇದ್ರ ಸರ್ ಕ್ವಾಲಿಫಿಕೇಷನ್ ಬಗ್ಗೆ, ಎಕ್ಸಾಮ್ ಬಗ್ಗೆ, ಇದಕ್ಕೇನಾದರೂ ಫಿಸಿಕಲ್ ಇರ್ತದ, ಇದಕ್ಕೇನಾದರೂ ಹೈಟ್ ಇರ್ತದ, ಇದಕ್ಕೇನಾದರೂ ಮೆಡಿಕಲ್ಸ್ ಇರ್ತದ, ಅದರ ಜೊತೆಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಕೇಳ್ತಾರೆ ಸರ್ ಇದಕ್ಕೆ. ಓಕೆ, ಆ ಮಾಹಿತಿನೂ ಕೂಡ ಕೊಡ್ತಾ ಹೋಗ್ತೀನಿ, ಕರೆಕ್ಟಾಗಿ ತಿಳಿದುಕೊಳ್ಳಿ. ಸರ್ ಇದಕ್ಕೆ ಬಂದ್ಬಿಟ್ಟು 12ನೇ ತರಗತಿ ಜಸ್ಟ್ 12th ಪಾಸ್ ಆದವರು, ಆರ್ಟ್ಸ್ ಆಗಿರಲಿ, ಕಾಮರ್ಸ್ ಆಗಿರಲಿ, ಸೈನ್ಸ್ ಆಗಿರಲಿ, ಯಾವುದೇ ಒಂದು PUC ಮುಗಿಸಿದ್ರೆ ಸೊ ಇದಕ್ಕೆ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಸರ್ ಏನು ಸರ್ ನಾವು 10th ಮುಗಿದವ್ರು ಏನು ಮಾಡಬೇಕು? ಓಕೆ, ಇದು ಇರ್ತಕ್ಕಂಥದ್ದು ಕಾಲ್ ಫಾರ್ಮು ಪ್ರತಿ ವರ್ಷವೂ ಕೂಡ ಕಾಲ್ ಫಾರ್ಮನ್ನು ಮಾಡ್ತಾರೆ ಜಸ್ಟ್ PUC ಪಾಸ್ ಆದವರಿಗೆ. ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ PUCಯನ್ನು ಪಾಸ್ ಮಾಡ್ಕೊಂಡಿರ್ತೀರಿ, ಡಿಗ್ರಿ ಓದ್ತಾ ಇರ್ತೀರಿ. ಸೊ ಇಂಥವಕ್ಕೆಲ್ಲ ಟ್ರೈ ಮಾಡಿ. ಸರ್ ನಂದು ಹೈಟ್ ಇಲ್ಲ, ಸೊ ನಾನು ಫಿಸಿಕಲ್ನಲ್ಲಿ ಫಿಟ್ನೆಸ್ ಇಲ್ಲ ಸರ್ ಅಂತ ಅನ್ನೋರಿಗೆ ಇವೆಲ್ಲ ಬೆಸ್ಟ್ ಅಪಾರ್ಚುನಿಟಿಗಳು. CHSL ಆಯಿತು, ಅದೇ ಥರನಾಗಿ MTS ಆಯಿತು, ಸೊ ಡಿಗ್ರಿ ಮುಗಿದವ್ರಿಗೆ CGL ಆಯಿತು, ಪ್ರತಿಯೊಂದು ಕೂಡ ಕಾಲ್ ಫಾರ್ಮನ್ನು ಮಾಡ್ತಾರೆ. ಸರ್ ಇವೆಲ್ಲ ಹೈ ಲೆವೆಲ್ ಜಾಬ್ ಇರ್ತವೆ, ನಮ್ಮ ಹತ್ರ ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ. ಯಾಕೆ ಆಗಲ್ಲ? ಪ್ರಾಕ್ಟೀಸ್ ಮಾಡಿ, ಪ್ರಯತ್ನ ಮಾಡಿ. ಓಕೆ, ಪ್ರಯತ್ನ ಮಾಡೋದಕ್ಕೆ ಏನು ತೊಂದರೆ ಇಲ್ಲ, ಯಾರೂ ಕೂಡ ನಿಮ್ಮನ್ನು ಹಿಡಿದಿಲ್ಲ ಪ್ರಯತ್ನ ಮಾಡೋಕ್ಕೆ. ಪ್ರಯತ್ನವನ್ನು ಮಾಡಿ. ಸರ್ ಇದಕ್ಕೆ ಬಂದ್ಬಿಟ್ಟು PUC ಪಾಸ್ ಆಗಿರಬೇಕು. ಸರ್ ಇದಕ್ಕೆ ಸೆಲೆಕ್ಷನ್ ಪ್ರೋಸೆಸ್ ಈಗ ಅಪ್ಲೈ ಮಾಡ್ತೀರಿ. ಅಪ್ಲೈ ಮಾಡಿದ ನಂತರ ಸೊ ನಿಮ್ಗೆ ಬಂದ್ಬಿಟ್ಟು ಎಕ್ಸಾಮು ಸೆಪ್ಟೆಂಬರ್ದಲ್ಲೇ ಎಕ್ಸಾಮ್ ಇರ್ತೈತೆ. ಅದು ಕಂಪ್ಯೂಟರ್ ಬೇಸ್ಡ್ CBT ಎಕ್ಸಾಮೇ ಕಂಡಕ್ಟನ್ನು ಮಾಡ್ತಾರೆ. CBT ಎಕ್ಸಾಮ್ ಇರ್ತದೆ. ಎಕ್ಸಾಮನ್ನು ಕ್ಲಿಯರ್ ಆದಮೇಲೆ ಸೊ ನಿಮ್ಗೆ
ಸ್ಕಿಲ್ ಟೆಸ್ಟ್ ಅಂತ ಇರುತ್ತೆ. ಸ್ಕಿಲ್ ಟೆಸ್ಟ್ನಲ್ಲಿ ಏನಿರುತ್ತಪ್ಪ ಅಂದರೆ ಟೈಪಿಂಗ್ ಐತಿ ಎಲ್ಲ ಇರುತ್ತೆ. ಸೊ ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಸರ್ ಇದಕ್ಕೆ ಫಸ್ಟು ಟೈರ್ 1 ಟೈರ್ 2 ಅಂತ ಎಕ್ಸಾಮ್ ಇರುತ್ತೆ ಸರ್. ಟೈರ್ 1 ಟೈರ್ 2 ಇದಕ್ಕೂ ಕೂಡ ಎಕ್ಸಾಮ್ ಇರುತ್ತೆ. ಯಾಕೆಂದರೆ 12th ಬೇಸ್ ಮೇಲೆ ಒಂದು ಲೆವೆಲ್ ಜಾಬ್ ಆಫೀಸರ್ ಲೆವೆಲ್ ಕೊಡ್ತಿದ್ದಾರೆ ಅಂತಂದರೆ ಸೊ ಇದಕ್ಕೂ ಕೂಡ ಪೇಸ್ ಅಂದರೆ ಸೆಷನ್ 1 ಸೆಷನ್ 2 ಅಂತ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಟೈರ್ 1ದಲ್ಲಿ ಸಿಲೆಬಸ್ ಏನಿರುತ್ತೆ ಸರ್ ಅಂತಂದರೆ ಇಲ್ಲಿ ಬಂದ್ಬಿಟ್ಟು 100 ಕ್ವಶನ್ಸ್ ಇರ್ತಾವೆ. ಎಷ್ಟಂತಂದರೆ 100 ಕ್ವಶನ್ಸ್ ಇರ್ತಾವೆ. ಸೊ ನಿಮಗೆ ಬಂದ್ಬಿಟ್ಟು 200 ಮಾರ್ಕ್ಸ್ ಇರ್ತಾವೆ. ಅಂದರೆ ಫರ್ ಕ್ವಶನಿಗೆ 2 ಮಾರ್ಕ್ಸ್ ಇರ್ತದೆ. ಅದೇ ಥರನಾಗಿ ನೋಡ್ಕೊಳ್ರಿ 60 ಮಿನಿಟ್ಸ್ ಟೈಮಿಂಗ್ ಇರುತ್ತೆ. ಅಂದರೆ 1 ಅವರ್ ಟೈಮಿಂಗ್ ಇರುತ್ತೆ. ಇಲ್ಲಿ ನೋಡ್ಕೊಳ್ರಿ ಯಾವ ಥರ SSCಯಲ್ಲಿ ಕಾಂಪಿಟೇಷನ್ ಯಾವ ಥರ ಇದೆ. ಇಂಡಿಯನ್ ಆರ್ಮಿದಲ್ಲಿ 50 ಕ್ವಶನಿಗೆ 1 ತಾಸು ಟೈಮಿಂಗ್ ಇತ್ತಪ್ಪ ಅಂದರೆ ಸೊ ಇಲ್ಲಿ ಬಂದ್ಬಿಟ್ಟು 100 ಕ್ವಶನಿಗೆ 1 ತಾಸು. ಓಕೆ, 1 ಕ್ವಶನಿಗೆ 1 ನಿಮಿಷ ಟೈಮಿಂಗ್ ಸಿಗಲಿಲ್ಲ ಸರ್. ನೆಗೆಟಿವ್ ಕೂಡ ಇದೆನಾ? ಎಸ್, 0.50 ನೆಗೆಟಿವ್ ಕೂಡ ಇದೆ. ಎಷ್ಟು? 0.50 ನೆಗೆಟಿವ್ ಕೂಡ ಇದೆ. ಸರ್ ಇದರಲ್ಲಿ ಸಬ್ಜೆಕ್ಟ್ ಯಾವ್ಯಾವ ಇರ್ತಾವೆ, ಯಾವ ಸಿಲೆಬಸ್ಸನ್ನು ಓದಬೇಕು? ಓಕೆ, ರಫ್ನಲ್ಲಿ ನೋಟನ್ನು ಮಾಡ್ಕೊಳ್ಳಿ. ಇಲ್ಲತ್ತಪ್ಪ ಅಂತಂದರೆ ಗೊತ್ತಾಗಲಿಲ್ಲ ಅಂದರೆ ಇನ್ನೊಂದು ಸಾರಿ ಆದರೂ ವಿಡಿಯೋನ ನೋಡ್ಕೊಳ್ಳಿ. ಇಲ್ಲಿ ಬಂದ್ಬಿಟ್ಟು ಇಂಗ್ಲೀಷ್. ಓಕೆ, ಇಂಗ್ಲೀಷ್ನಲ್ಲಿ 25 ಕ್ವಶನ್ಸ್ಗಳನ್ನು ಕೇಳ್ತಾರೆ. GK ಆ್ಯಂಡ್ GS ಜನರಲ್ ನಾಲೆಜ್ ಆ್ಯಂಡ್ ಜನರಲ್ ಸೈನ್ಸ್ ಅಂತ ಹೇಳಿ 25 ಕ್ವಶನ್ಸ್ಗಳನ್ನು ಕೇಳ್ತಾರೆ. ಅದರ ಜೊತೆಗೆ ರೀಸನಿಂಗ್, ಮೆಂಟಲ್ ಎಬಿಲಿಟಿ 25 ಕ್ವಶನ್ಸ್ಗಳನ್ನು ಕೇಳ್ತಾರೆ. ಅದರ ಜೊತೆಗೆ ಮ್ಯಾಥಮೆಟಿಕ್ಸ್ ಓಕೆ 25 ಕ್ವಶನ್ಸನ್ನು ಕೇಳ್ತಾರೆ. ಟೋಟಲಿ ಬಂದ್ಬಿಟ್ಟು 100 ಕ್ವಶನ್ಸ್ಗಳು ಇದರಲ್ಲಿ ಇರ್ತಾವೆ. ಸರ್ ಟೈರ್ 1 ಎಕ್ಸಾಮ್ ಕ್ಲಿಯರ್ ಆಯಿತು ನಂದು. ಟೈರ್ 2 ಎಕ್ಸಾಮಿಗೆ ಏನಿರುತ್ತೆ? ಸೊ ಅಲ್ಲಿ ಸೆಷನ್ 1 ಆ್ಯಂಡ್ ಸೆಷನ್ 2 ಅಂತ ಇರುತ್ತೆ ಟೈರ್ 2ದಲ್ಲಿ. ಸೊ ಸಿಲೆಬಸ್ ಏನಿರುತ್ತೆ ಅಂತಂದರೆ ಟೈಮಿಂಗ್ ಬಂದ್ಬಿಟ್ಟು 2 hours 15 minutes ಇರ್ತೈತಿ. ನೆಗೆಟಿವ್ 1/3 ನೆಗೆಟಿವ್ ಕೂಡ ಇದರಲ್ಲಿ ಇರ್ತದೆ. ಇಲ್ಲಿ ಸಬ್ಜೆಕ್ಟ್ ಏನಿರುತ್ತೆ, ಕ್ವಶನ್ಸ್ ಎಷ್ಟು ಇರ್ತಾವೆ, ಮಾರ್ಕ್ಸ್ ಎಷ್ಟಿರುತ್ತೆ ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತೇನೆ. ಸೆಕ್ಷನ್ 1, ಸೆಕ್ಷನ್ 2, ಸೆಕ್ಷನ್ 3 ಅಂತ ಟೈರ್ 2ದಲ್ಲಿ ನಿಮಗೆ ಎಕ್ಸಾಮ್ ಇರುತ್ತೆ. ಸೊ ಇಲ್ಲಿ ಸೆಕ್ಷನ್ 1ದಲ್ಲಿ ಮ್ಯಾಥಮೆಟಿಕ್ಸ್ ಅಂತ ಹೇಳ್ಕೇಶಂತ 30 ಕ್ವಶನ್ಸ್ಗಳು ಇರ್ತಾವೆ. ರೀಸನಿಂಗು 30 ಕ್ವಶನ್ಸ್ಗಳು, 60 ಕ್ವಶನ್ಸ್ ಇರ್ತಾವೆ. 180 ಮಾರ್ಕ್ಸು, 60 ನಿಮಿಷ ಟೈಮಿಂಗ್ ಇರುತ್ತೆ. ಅದೇ ಥರನಾಗಿ ಸೆಕ್ಷನ್ 2ದಲ್ಲಿ ಇಂಗ್ಲೀಷ್ 40 ಕ್ವಶನ್ಸು, ಜನರಲ್ ಅವೇರ್ನೆಸ್ 20 ಕ್ವಶನ್ಸು, ಟೋಟಲಿ 60 ಮಾರ್ಕ್ಸು, 180 60 ಕ್ವಶನ್ಸು 180 ಮಾರ್ಕ್ಸು. ಸೊ ನಿಮಗೆ 1 ತಾಸು ಎಕ್ಸಾಮಿಗೆ ಟೈಮಿಂಗ್ ಇರುತ್ತೆ. ಸೆಕ್ಷನ್ 3ದಲ್ಲಿ ಕಂಪ್ಯೂಟರ್ ಇರ್ತದೆ. ಕಂಪ್ಯೂಟರ್ಗೆ ನೋಡ್ಕೊಳ್ರಿ ಕ್ವಶನ್ಸು 15, ಮಾರ್ಕ್ಸು 45, 15 ಮಿನಿಟ್ಸ್ ಟೈಮಿಂಗ್ ಇರುತ್ತೆ. ಸರ್ ಅದು ಏನು? ಓಕೆ, ಇಲ್ಲಿ ಪಾರ್ಟ್ ಎ, ಪಾರ್ಟ್ ಬಿ ಅಂತ. ಅದೇ ಥರನಾಗಿ DEO ಅಂತ ಹೇಗಿಸಂದ LDC ಆ್ಯಂಡ್ JS ಅಂತ ಹೇಗಿಸಂದ. ಸೊ ಇವು ಫಸ್ಟ್ ನೇಮು. ಸ್ಕಿಲ್ ಟೆಸ್ಟ್ ಏನಿರುತ್ತೆ ಅಂತಂದರೆ ಸೊ ನಿಮ್ಗೆ ಟೈಪಿಂಗ್ ಟೆಸ್ಟ್ ಇರ್ತದೆ, ಸ್ಪೀಡ್ ಟೈಪಿಂಗನ್ನು. ಸೊ ನಾನು ಯಾವ ಥರ ಟೈಪಿಂಗ್ ಮಾಡಬೇಕಂತೂ ಕೂಡ ನಾನು ವಿಡಿಯೋನ ಮಾಡಿ ಹಾಕಿದ್ದೀನಿ. ಕಂಪ್ಯೂಟರೇ ಹಚ್ಚಬೇಕಂತೇನಿಲ್ಲ, ಮನೆಯಲ್ಲಿ ಕೂಡ ನೀವು ಪ್ರಾಕ್ಟೀಸನ್ನು ಮಾಡ್ಬೋದು. ಸೊ ನಿಮ್ಮ ಹತ್ರ ಮೊಬೈಲ್ ಇದ್ದರೆ, ಸೊ ಕೀಬೋರ್ಡ್ ಇದ್ದರೆ ಪ್ರತಿಯೊಬ್ಬರು ಕೂಡ ಪ್ರಾಕ್ಟೀಸನ್ನು ಮಾಡ್ಕೊಳ್ಬೋದು. ಯಾವ ಥರ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗುತ್ತೆ, ಸೊ ಬೇಸಿಕ್ ನಾಲೆಜ್ ಅದರಲ್ಲಿ ಏನು ಬೇಕಾಗುತ್ತೆ ಅನ್ನೋದು ಕೂಡ ನಾನು ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ. ಓಕೆ, ನೀವೇನಾದರೂ ಇಂಗ್ಲೀಷ್ನಲ್ಲಿ ಟೈಪಿಂಗ್ ಮಾಡ್ತೀನಿ ಅಂತಂದರೆ ಸೊ ವರ್ಡ್ ಫರ್ ಮಿನಿಟ್ ಅಂದರೆ 1 ನಿಮಿಷಕ್ಕೆ 35 ವರ್ಡನ್ನು ಟೈಪ್ ಮಾಡಬೇಕು. ಎಷ್ಟಂದರೆ 1 ನಿಮಿಷಕ್ಕೆ 35 ವರ್ಡನ್ನು ಟೈಪ್ ಮಾಡಬೇಕು. ಸೊ ನಾನು ಹೇಳ್ತಾ ಇದ್ದೀನಿ ಯಾವ ಥರ ವರ್ಡ್ ಇರ್ತಂತಂದರೆ ಸೊ ಇಂಡಿಯಾ ಅನ್ನೋದು ಒಂದು ವರ್ಡೇ, CHSL ಅನ್ನೋದು ಕೂಡ ಒಂದು ವರ್ಡೇ, SSC ಅನ್ನೋದು ಕೂಡ ಒಂದು ವರ್ಡೇ. ಓಕೆ, ಸ್ಟಾಫ್ ಅನ್ನೋದು ಕೂಡ ಒಂದು ವರ್ಡೇ, ಸೆಲೆಕ್ಷನ್ ಅನ್ನೋದು ಕೂಡ ಒಂದು ವರ್ಡೇ. ಓಕೆ, ಈ ಥರ ನಿಮ್ಗೆ ಸ್ಟೆನೋಗ್ರಾಫರ್, ಬ್ಯೂಟಿ ಈ ಥರ ಏನೆಲ್ಲ ಇರ್ತಾವಲ್ಲ ಸೊ ಇವೆಲ್ಲನೂ ಕೂಡ ಇವು ವರ್ಡೇ. ಸೊ ಈ ಥರ ಟೈಪ್ ಮಾಡಬೇಕಾಗುತ್ತೆ. 2025 ಅನ್ನೋದು ಕೂಡ ಒಂದು ವರ್ಡ್ ಆಗಿರುತ್ತೆ. ಸೊ ABCD ಅನ್ನೋದು A ಅನ್ನೋದು ಕೂಡ ಒಂದು ವರ್ಡೇ. ಸೊ ಈ ಥರ ನಿಮಗೆ ಯಾವುದಾದ್ರೂ ಒಂದು ಮ್ಯಾಟ್ರನ್ನು, ಯಾರ ಬಗ್ಗೆ ಆದರೂ ಒಂದು ಮ್ಯಾಟರನ್ನು ಕೊಡಿ, ಹಿಸ್ಟ್ರಿಯನ್ನು ಕೊಟ್ಟಿರ್ತಾರೆ. ಸೊ ಅದನ್ನು ನೀವು ಟೈಪ್ ಮಾಡಬೇಕಾಗುತ್ತೆ ಕರೆಕ್ಟಾಗಿ, ಎಕ್ಸಾಕ್ಟ್ಲಿ ನೀವು ಪ್ರಾಕ್ಟೀಸ್ ಮಾಡಿದರೆ ಮಾತ್ರ. ಅದರ ಜೊತೆಗೆ ಹಿಂದಿ ಟೈಪಿಂಗ್ ಕೂಡ ವರ್ಡ್ ಫರ್ ಮಿನಿಟ್ ಅಂದರೆ 1 ನಿಮಿಷಕ್ಕೆ 30 ಕೂಡ ಅವನನ್ನು ಟೈಪಿಂಗ್ ಮಾಡಬೇಕು. ಅದೇ ಥರನಾಗಿ ನೋಡ್ಕೊಳ್ರಿ ಸರ್ ಇದಕ್ಕೆ ಸ್ಯಾಲ್ರಿ ಏನೇನು ಇರ್ತದ. ಇಲ್ಲಿ LDC ಮತ್ತು JSA ಅಂತ ಕನ್ಫರ್ಮನ್ನು ಮಾಡಿದ್ರಲ್ಲ, ಸೊ ಅದಕ್ಕೆ 19,900 ಹಿಡಿದು 63,000ವರೆಗೂ ಪೇಮೆಂಟ್ ಇರುತ್ತೆ. ಅದೇ ಥರನಾಗಿ DEO ಅಂತ ಹೇಳಿದ್ರೆ 25,000 ಹಿಡಿದು 81,000 ಮಟನೂ ಕೂಡ ಸ್ಯಾಲರಿ ಇರ್ತದೆ.
ಸೊ ಹೆವಿಯೆಸ್ಟ್ ಆಗಿರ್ತಕ್ಕಂಥ ಬೆಸ್ಟ್ ಜಾಬು, ಬೆಸ್ಟ್ ಸ್ಯಾಲ್ರಿ, ಬೆಸ್ಟ್ ವರ್ಕನ್ನು ನೀವೇನಾದರೂ ಪಡೆದುಕೊಳ್ಬೇಕು ಸರ್, ನನ್ನ ಮನೆಯಲ್ಲಿ ಕಳಿಸ್ತಾ ಇಲ್ಲ, ನಾನು ಲೇಡೀಸ್ ಇದ್ದೀನಿ ಅಂತನ್ನೋರು ಯಾರಾದರೂ ಇದ್ದರೆ, ಸೊ ಇಂಥವೆಲ್ಲ ಅಪಾರ್ಚುನಿಟಿಗಳನ್ನು ಯಾವತ್ತೂ ಕೂಡ ಮಿಸ್ ಮಾಡ್ಕೊಳ್ಬೇಡ್ರಿ. ಸೊ ಈ ಸಾರಿ ಏನಾದರೂ ಮಿಸ್ ಆದರೂ ಕೂಡ ಸೆಕೆಂಡ್ ಸಾರಿ ನಿಮ್ದು 100% ಆಗೇ ಆಗುತ್ತೆ. ಸೊ ನಾನು ಅದಕ್ಕೆ ಎನಿ ಟೈಮ್ ನಿಮ್ಮ ಜೊತೆ ಸಪೋರ್ಟನ್ನು ಮಾಡ್ತೀನಿ. ಏನೇ ಡೌಟ್ಸ್ ಇದ್ದರೂ ಕೂಡ ಪ್ರತಿಯೊಬ್ಬರು ಕೂಡ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಹಾಕಿ. ಓಕೆ, ನಾನು ರಿಪ್ಲೈ ಕೊಡಲಿಲ್ಲ ಅಂತ ಯಾರೂ ಕೂಡ ಬೇಜಾರಾಗಬೇಡಿ. ಸೊ ನಾನು ಅದ್ರ ಬಗ್ಗೆ ಇನ್ನೊಂದು ವಿಡಿಯೋಗಳನ್ನ ಮಾಡಿ ಹಾಕ್ತೀನಿ. ಸೊ ಬೋರ್ಡ್ ಮೇಲೆ ನಿಮಗೆ ಸಿಲೆಬಸ್ಸು ಎಲ್ಲನೂ ಕೂಡ ಬರೆದ್ಬಿಟ್ಟು ಸೊ ಒಂದು ಸಾರಿ ನೀವು ಫೋಟೋವನ್ನು ತಗೊಳ್ಳೋ ಹಾಗೆ ಸೊ ನಾನು ಬರೆದು ಹಾಕಿರ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ಏನೋ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ಗಳನ್ನು ಹಾಕಿ. ಓಕೆ, ಈ ಮಾಹಿತಿಯನ್ನು ಕೊಟ್ಟಿದ್ರಿ. ಸೊ ಇದೇನಾದರೂ PDF ಬೇಕು ಅಂದ್ಕೊಂಡಿದ್ರೆ, ಸೊ ನಾನು PDF ಅನ್ನು ನೋಡ್ತೀನಿ ಸರ್ ಅದ್ರ ಬಗ್ಗೆ ಡೀಟೇಲ್ ಆಗಿ ಅಂದ್ಕೊಂಡಿದ್ರೆ, ಕೆಳಗಡೆ ಕಾಣ್ತಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಟೆಲಿಗ್ರಾಮ್ HJ ಪ್ಯಾರಾಮಿಲಿಟರಿ ಅಂತ ನಿಮ್ದೇನಾದರೂ ಟೆಲಿಗ್ರಾಮ್ ಇದ್ದರೆ ಸರ್ಚ್ ಮಾಡ್ಕೊಳ್ಳಿ, ಅಲ್ಲಿ ನಾನು PDF ಅನ್ನು ಶೇರ್ ಮಾಡಿರ್ತೀನಿ. ಓಕೆ ಸರ್, ನೀವು ಕೊಟ್ಟಿರ್ತಕ್ಕಂಥ ಮಾಹಿತಿ ಸರಿ ಇದೆ, ಸೊ ನಮ್ಗೆ ಇಷ್ಟ ಆಯಿತು ಸರ್, ಇವೆಲ್ಲ ಇನ್ಫಾರ್ಮೇಷನನ್ನು ಕೊಡಿ ಸರ್, ಸೊ ಹೆಲ್ಪ್ಫುಲ್ ಆಗುತ್ತೆ ಸರ್ ನಮ್ಗೆ ಅನ್ನೋರು. ಸೊ ಯಾವುದೇ ಒಂದು ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಒಂದು ಪ್ರೈವೇಟ್ ಜಾಬೇ ಆಗಿರಲಿ, ನೀವು ರೆಡಿ ಆಗ್ತಾ ಇದ್ದೀರಿ ಅಂತಂದರೆ ಸೊ ನನಗೆ ಎಷ್ಟು ಕೈಲಾದಷ್ಟು ನಿಮ್ಗೆ ಹೆಲ್ಪ್ಫುಲ್ಲನ್ನು ಮಾಡ್ತಾ ಹೋಗ್ತೀನಿ. ಓಕೆ, ಒಂದು ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ಸ್ನೇಹಿತನಿಗೂ ಕೂಡ ಶೇರನ್ನು ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಿದ್ದಿಲ್ಲ ಇದು ಸಬ್ಸ್ಕ್ರೈಬ್ ಬಟನ್, ಈ ಸಬ್ಸ್ಕ್ರೈಬ್ ಬಟನನ್ನು ನೀವು ಒತ್ಕೊಂಡ್ರೆ ಮಾತ್ರ ನಾನು ಡೈಲಿ ಕೊಡ್ತಿರ್ತಕ್ಕಂಥ ಅಪ್ಡೇಟು ಇನ್ಫಾರ್ಮೇಷನ್ ಮಾತ್ರ ಬರ್ತದೆ, ಇಲ್ಲಾಂತಂದರೆ ಯಾವ ಇನ್ಫಾರ್ಮೇಷನ್ನು ಕೂಡ ನಿನ್ನ ಹತ್ರ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.